ಧನ್ಯವಾದ. ಸಿಕ್ಕಾಪಟ್ಟೆ ಚಪ್ಪಾಳೆ ಹೊಡಿತಾ ಇದೀವಿ. ಬಟ್ ಆದ್ರೆ ಹೃದಯದಲ್ಲಿ ತುಂಬಾ ನೋವದೆ. ಇಲ್ಲಿ ನಿಂತಿರೋರ್ಗೆ ಎಲ್ಲರೂ ಗೊತ್ತು. ನಿನ್ನೆ ಎಲ್ಲ ಮೊನ್ನೆ ನನ್ನ ಪ್ರಕಾರ ಚೆಕ್ಗಳೆಲ್ಲ ಇಶ್ಯೂ ಮಾಡ್ತಾ ಇದ್ರು. ಅದನ್ನ ನಾವು ವಾಟ್ಸಪ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಎಲ್ಲಾದ್ರೂ ಹೋಗಿ ಕುತ್ಕೊಂಡು ಹತ್ಬಿಡ್ಬೇಕು ಅನ್ಸ್ತು. ಅವನು ನಿಜವಾದ ರೈತ. ಆ ಚೆಕ್ ನೋಡಿದ ತಕ್ಷಣ ಓಹೋ ಅಂತ ಮೆರ್ನಲ್ಲ, ಆ ಸುವರ್ ನನ್ನ ಮಗ ನಿಜವಾದ ರೈತ ಏನ್ರಿ. ಸತ್ಯವಾದ ಮಾತಾಡ್ಬೇಕು ನಾವು. ಇನ್ನೊಂದು, ನಾನು ಒಬ್ಬ ಮಾಸ್ಟರ್ ಡಿಗ್ರಿ ಓದಿ ಸಾವಿರಾರು ಜನಕ್ಕೆ ಪಾಠ ಮಾಡಿರೋನು. ನಾನೇ ಇಷ್ಟು ನೋವಲ್ಲಿ ನೊಂದ್ಕೊಂಡು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ತಳಮಳ, ಭಯ ಅನ್ನೋದು. ರಾತ್ರಿ ಎಲ್ಲ ನನಗೆ ಸರಿಯಾಗಿ ನಿದ್ದೆನೆ ಬರಲಿಲ್ಲ. ಏನ್ ಕಿತ್ಕೋತಾರೋ, ಏನ್ ಮಾಡ್ತಾರೋ, ಜೀವನ ಎಲ್ಲೋ, ಹೆಂಗೇನ್ ಮಾಡೋದು, ಇರೋದು 2 ಮಕ್ಳು ಉಟ್ಬಿಟ್ಟವೆ. ಇಲ್ಲಿ ಕಾಲೇಜಿಂದ ಮನೆಗೆ ಬರ್ಬೇಕಾದ್ರೆ ಎಷ್ಟೋ ಜನ ಪರವಾಗಿರೋರು ಇದ್ದಾರೆ, ವಿರುದ್ಧವಾಗಿರೋರು ಇದ್ದಾರೆ. ವಿರುದ್ಧವಾಗಿ ಇರೋರು ನಾವೆಲ್ಲ ಏನೋ ಒಂಥರ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಸ್ವಂತ ಅಣ್ಣ ತಮ್ಮದಿರ ಭಾವನೆಗಳು ಬರ್ತವೆ. ಸ್ವಂತ ಅಣ್ಣ ತಮ್ಮದಿರು ಇಲ್ಲಿ ನಿಂತಿರೋರೆಲ್ಲರೂ ಸ್ವಂತ ಅಣ್ಣ ತಮ್ಮದಿರೇ ನಾವು, ಬೇರೆಯವರಲ್ಲ. ಪರವಾಗಿ ಅವರೇ ಒಂದಷ್ಟು ಜನ ನಮ್ಮ ಹತ್ರನೇ ಮಾತಾಡ್ತಾರೆ, ಬಂದು ನಿಂತ್ಕೋತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ್ಕಾಯ್ತಲ್ಲ ಅವ್ರ ಕೈಲಿ. ಯಾಕೆಂದ್ರೆ ಇವನ್ಗೆ ಮೋಸ ಮಾಡ್ತಾ ಇದೀವಿ ಅಂತ ಅವ್ನಿಗೆ ಚೆನ್ನಾಗ್ ಗೊತ್ತು. ಸತ್ಯನೇ ಹೇಳ್ತಾ ಇರೋದು ನಾನು. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇಲ್ಲ ರೀ ಅವರೆಲ್ಲ. ಮುಖ ಹಿಂಗ್ ನೋಡೋದೇ ಇಲ್ಲ. ನೀವು ಅಬ್ಸರ್ವ್ ಮಾಡಿದೀರ ಅವ್ರನ್ನ? ಮನೆ ಆಳ್ರು. ಸೊ ಅಷ್ಟು ನೋವಲ್ಲಿದ್ದಾಗ ನನಗೆ ಒಂದು ಸ್ಫೂರ್ತಿ ಅಂತ ಕಾಣಿಸಿದ್ದು ಯಾವ್ದೋ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾನೋ ಓಪನ್ ಮಾಡ್ತಾ ಇದ್ರೆ ಒಂದೇ ಒಂದು ಫೋಟೋ ನನಗೆ ಇತ್ತೀಚೆಗೆ ಒಂಥರ ಸ್ಫೂರ್ತಿ ಕಾಣಿಸ್ತಾ ಇದೆ. ಆಂಜನೇಯ ಅವರು ಇವರಲ್ಲ, ಯಾಕೆ ದೇವ್ರ ಮೇಲೆ ಕೆಲವರೆಲ್ಲ ನಂಬಿಕೆ ಇಟ್ಕೊಂಡಿದ್ದೀರಿ. ಇಲ್ಲಿ ಪಕ್ಕ ಅವ್ರೆ ನನಗೆ ಆಂಜನೇಯ ಯಾಕೋ ಅದೊಂಥರ ಫೀಲ್ ಕಾಣಿಸ್ತಾ ಇರ್ತದೆ. ಸತ್ಯನೇ ಹೇಳ್ತಾ ಇದ್ದೀನಿ ನಾನು, ನಿಕ್ಕಿಲ್ಲ ನನಗೆ. ಇವ್ರು ನೋಡಿದಾಗ ಒಂದು ಫೀಲ್ ಆಗ್ತಾ ಇದೆ ನನಗೆ, ನಿಮ್ಗೂ ಆಗ್ತಾ ಇದೆ. ಅದು ಹೃದಯದಿಂದ ಹೇಳ್ತಾ ಇದ್ದೀನಿ ನಾನು. ಸುಮ್ನೆ ಯಾರೋ ಇಲ್ಲಿ ಜನಗಳನ್ನ ಮೆಚ್ಚಿಸ್ಬೇಕು ಅವು ಇವು ಅಂತಲ್ಲ. ಇವತ್ತು ಅವ್ರು ಬಂದ ತಕ್ಷಣ ಏನೋ ಒಂದು ಧೈರ್ಯ ತುಂಬ್ತದೆ ನಮ್ಗೆ. ಅದು ಉಳಿತದೋ ಉಳಿಯಲ್ವೋ, ಮುಂದೆ ಹಾಳಾಗೋಯ್ತೀವೋ ನಮ್ಗೆ ಗೊತ್ತಿಲ್ಲ. ಇವತ್ತಿಗೆ ನೆಮ್ಮದಿ ಸಿಗ್ತಿದೆ. ಇವತ್ತಿಗೆ ನೆಮ್ಮದಿ ಬೇಕಲ್ಲ ನಮ್ಗೆ. ರಾತ್ರಿ ಮಲಗಬೇಕಾದ್ರೆ ನಾಳೆದು ಬಿಡಿ ನಾವು, ಆಯ್ತಾ? ಸೊ ಇನ್ನೊಬ್ರು ಪುಣ್ಯಾತ್ಮರು, ನಮ್ಮ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು, ಇವ್ರನ್ನೆಲ್ಲ ಟ್ರೋಲ್ ಮಾಡಿರೋದು ಒಂದೇ ಒಂದು ವರ್ಡು, ನಿಖಿಲ್ ಎಲ್ಲಿದ್ಯಪ್ಪ, ನಿಖಿಲ್ ಎಲ್ಲಿದ್ಯಪ್ಪ ಅಂತ. ಪಾಪ ಇತ್ತೀಚೆಗೆ ಅದೆಷ್ಟೋ ವರ್ಷದಿಂದ ಟ್ರೋಲ್ ಆಗಿದ್ದು, ಅದು ನೆನ್ಸ್ಕೊಂಡು ಪಾಪ ಕೇಳಿದ್ರು, ಆಯ್ತಾ? ಎಲ್ಲಿ ಪ್ಲೇಸ್ ಅಂತ ಗೊತ್ತಿರ್ಲಿಲ್ಲ, ಎಲ್ಲೇ ಟ್ರೋಲ್ ಆದದ್ದು ಅಂತ ಅವ್ರಿಗೆ ಸರಿಯಾಗಿ. ನಿಖಿಲ್ ಎಲ್ಲೂ ಇಲ್ಲಪ್ಪ, ಜನಗಳ ಮಧ್ಯೆನೇ ಇಲ್ಲೇ ಅವ್ರೆ, ಜನಗಳ ಮಧ್ಯೆ ಇಲ್ಲೇನೆ ಅವ್ರಪ್ಪ. ನೀವೆಲ್ಲಿದ್ದೀರಪ್ಪ? ಯಾವ ರೆಸಾರ್ಟ್ ಅಲ್ಲಿ ಕಮಿಷನ್ ಲೆಕ್ಕಗಳು ಕೂತಿದ್ದೀರಪ್ಪ? ಬರ್ರಪ್ಪ ತಾಕತ್ತಿದ್ರೆ ಜನಗಳ ಮಧ್ಯ. ನಿಜ ಅಲ್ವೇನಪ್ಪ ಇದು? ಸತ್ಯವಾದ ಮಾತು. ಇವತ್ತು ಸ್ವಂತ ಅಣ್ಣ ತಮ್ಮದಿರು ದಾಯಾದಿಗಳಾಗ ತರ ಮಾಡವ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್. ಇಲ್ಲೊಂದು ಯಾವ್ದೋ ಪ್ಲಾನ್ ತಂದ್ಬಿಟ್ಟು, ಆಯ್ತಾ? ಭಾವೈಕ್ಳು ಮಾತಾಡ್ತಾ ಇಲ್ಲ, ಮಾವದಿರ್ ಸರಿಯಾಗಿ ಮಾತಾಡ್ತಾ ಇಲ್ಲ. ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾವ್ರೆ. ಈ ದುಡ್ಡು ತಗೊಂಬಂದು ಹಂಚಕ್ ಹೋಗಿ ಈ ದುಡ್ಡು ಎತ್ಕೊಂಡ್ಬಿಟ್ಟು ಭಾವನೆಗಳ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ರೀ. ನಗುನೇ ಇಲ್ಲ ನಮ್ಮಲ್ಲಿ. ಸಂಬಂಧಿಕರು ಎಲ್ಗಾರು ಸೇರ್ಕೊಂಡ್ರೆ ಎಲ್ಲ ಒಳಗಡೆ ಕಾಸು ಕಾಸು ಎಷ್ಟು ಹಂಚ್ಕೊಳ್ಳೋದು, ಇವನೇನ್ ಮಾಡೋದು, ಇದು ಈ ಯೋಚನೆಗಳು ಬಂದ್ಬಿಟ್ರೆ ಮನುಷ್ಯ ಎಷ್ಟು ದಿನ ಬದುಕಾಕಿದ್ದು, ಯಾವ ರೀತಿ ಬದುಕಾಕಿದ್ದು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಆಯ್ತಾ ಅದ್ರ ಪರವಾಗಿ ನಿಂತ್ಕೋತಿರಲ್ಲ. ಮನೆ ಹಾಳು ಮಾಡೋ ಕೆಲ್ಸಕ್ಕೆ, ಕೆಟ್ಟ ಕೆಲ್ಸಕ್ಕೆ, ಆಯ್ತಾ? ಸತ್ಯವಾದ ಕೆಲ್ಸಕ್ಕೆ ಯಾರು ನಿಂತ್ಕೋತಾ ಇಲ್ಲ. ಸತ್ಯವಾದ ಕೆಲ್ಸಕ್ಕೆ ನಾವು ಸೈಡಲ್ಲಿ ನಿಂತ್ಕೊಂಡಿರೋರು ಭಯ ಬೀಳೋ ಪರಿಸ್ಥಿತಿ ಬಂದ್ಬಿಟ್ಟದೆ ನಮ್ಗೆ. ಸತ್ಯದ ಪರವಾಗಿ ಹೋರಾಡೋರ್ಗೆ ಭಯ. ಇದು ಎಂತ ಸಮಾಜ ಇದು, ಆಯ್ತಾ? ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಪಾಪ ಯಾರೋ ಏನೋ ಅಕ್ಕಯ್ಯರು ವಿರುದ್ಧವಾಗಿ ಹೋರಾಡ್ತಾ ಇರೋರು, ನಾವ್ಯಾರೋ ತಂದೆ ತಾಯಿ ಸಾಕ್ತಾ ಇಲ್ವಂತೆ. ತಂದೆ ತಾಯಿ ಸಾಕ್ತಾ ಇಲ್ವೇನಪ್ಪ ನೀವ್ಯಾರನೋ? ಅವರೇ ಸಾಕ್ತಾ ಇಲ್ಲ. ಆಯ್ತು, ಅವ್ರು ಸಾಕ್ತಾರೆ ಪಾಪ. ಯಾಕೆ ಹೇಳ್ಬೇಕು ಅದನ್ನ? ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾರಂತೆ, ಹೆಂಡ್ತೀರು ಸಾಕ್ತಾ ಇಲ್ಲ. ನಮ್ಮ ಹೆಂಡ್ತಿದ್ದೀರಾ, ನಮ್ಮ ಅಪ್ಪ ಓದಿರ್ನ, ನಾವೆಲ್ಲ ಸಾಕ್ತೀರಾ? ನೀವ್ಯಾವ ಬೇವರ್ಸಿಗಳು ಸಾಕ್ತಿದ್ದೀರಾ? ಏನ್ ಅದಕ್ಕೇನು ಒಂದು ಬೆಲೆ ಬೇಡವಾ ಮಾತಾಡೋದಕ್ಕೆ? ನಿಮ್ಗೆ ಬೇಕಾಗಿರೋದೇನು? ಮಾರೋದು, ದುಡ್ಡು, ಅದನ್ನ ಮಾಡ್ಕೊಡ್ರಿ. ಅದು ಬಿಟ್ಟು ಅದನ್ನ ನಾವು ಉಳಿಸ್ಕೋಬೇಕು, ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು. ನಿಜ ಅಲ್ವೇನ್ರಿ? ಇಲ್ಲಿ ನಿಂತಿರೋರೆಲ್ಲಾರು ಏನೋ 10 ಎಕರೆ ಮೇಲ್ಗಡೆ ಇರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ? ಆಯ್ತು, ಸತ್ಯ ಹೇಳ್ತೀನಿ ಕೇಳ್ರಿ. ನಮ್ ತಾತಂದು 40-50 ಎಕರೆ ಇತ್ತು. ನಮ್ ತಾತ ಪಟೇಲ ಅಂತೆ, ಪಾಪ ಇಲ್ಲಿ ನಮ್ ಚಿಕ್ಕಪ್ಪ ನಮ್ಮ ಅಪ್ಪ ನಿಂತವ್ರೆ, ಆಯ್ತಾ? 40-50 ಎಕರೆ ಇರೋದು. ಅಣ್ಣ ತಮ್ಮದಿರ್ ಬಾರಿ ಕತ್ತಾದಾಗ ಒಂದ್ 7-7 ಎಕರೆ ಹಿಂಗ್ ಬಂದಿತ್ತು.
ಮೂರ್ ಜನ ಇಬ್ಬಿಬ್ರು ಹೆಣ್ಮಕ್ಳು ಇರ್ತವೆ, ಮದುವೆ ಮಾಡ್ಬೇಕು ಅಂದ್ರೆ ಸಾಲನೇ ಮಾಡ್ಬೇಕು, ಭೂಮಿನೇ ಮಾಡ್ಬೇಕು. ಈಗ ಬಂದಿರೋದು ಒಂದು 4-5 ಎಕರೆ ಬಂದು ನಿಂತ್ಕೊಂಡು ಹಿಂಗೆ ಪಾರಿಕಂತ ಆಯ್ತಾ ಕಡಿಮೆ ಆಯ್ತಾ ಬಂದ್ವಲ್ಲ. ಅವನು ಅಪ್ಪನ್ ಬಿಡ್ತವನು ನಿಜವಾದ ರೈತ. ಅಣ್ಣ ತಮ್ಮದಿರಿಗೆ ಮೋಸ ಮಾಡಿ ಪಾಣಿಗಳು ಎಗರಿಸ್ಕೊಂಡು ಹೋದ್ರಲ್ಲ ಮೇಲ್ಕೆ. ಸತ್ಯ ಹೇಳ್ತಾ ಇದ್ದೀನಿ ನಾನು. ಸ್ವಂತ ಅಣ್ಣ ತಮ್ಮದಿರಿಗೆ ಮೋಸ ಮಾಡಿದ ಲೀಡರ್ ಆಗಿರೋದು, ನಮ್ಮ ಮನೇಲಿ ಗೆದ್ದವನು ಮೋಸ ಮಾಡಿದ ಲೀಡರ್ ಆಗಿರೋದು, ಅದು ನಿಜವಾದ. ಅವೆಲ್ಲ ಎಷ್ಟೋ ದಿನ ಬದುಕಬೇಕಾಗಿಲ್ಲ ನಾವು. ಇಲ್ಲೇ ಸತ್ತೋಗೋಣ. ಇವತ್ತು ಸತ್ತೋಯ್ತೀವಿ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ಯಾರು ಗೊತ್ತು? ಪುನೀತ್ ರಾಜ್ಕುಮಾರ್ ಸೋದಾಗ್ಲಿಲ್ವಾ? ಮತ್ತೆ ಅದಕ್ಕಿಂತ ಬೇಕಾ ಮುಂದೆ ನಿದರ್ಶನಗಳು ಈಗ ಕಾಣಿಸ್ತಾ ಇಲ್ವಾ? ಆಯ್ತಾ, ನಾನು ಹೇಳ್ತಾ ಇದ್ದೀನಿ, ನೀವು ನಮ್ಮ ಮನೆ ದೇವರು. ಹಿಂದೆ ಎಷ್ಟೆಷ್ಟೊತ್ತಿದೆ ನಮ್ಮ ತ್ರಿಪುರ ಸುಂದರಿ, ಕಪಾಳಮ್ಮ, ಮಾದೇಶ್ವರ ಎಲ್ಲ ಇದ್ರು ಅಂತ ಇವತ್ತು ನಾನು ನಿಮ್ ನೆನ್ಸ್ಕೊತಾ ಇದ್ದೀನಿ. ಎಲ್ರೂ ಪರವಾಗಿ ನಾನು ಹೇಳ್ತಾ ಇರೋದು, ಇದು ಮನ್ಸಲ್ಲಿ ಇರೋದು. ಆಯ್ತಾ, ಎಲ್ಲೆಲ್ಲ ತಲೆಯಲ್ಲಿ ಬಾಯಿಲ್ ಮಾತ್ರ ಇಟ್ಕೊಂಡು ಮಾತಾಡ್ತಾ ಇರೋರಲ್ಲ ನಾವು. ಇಲ್ಲಿ ಯಾರು ನೋವೆಲ್ ಅವರೇ ಅವ್ರ ಪರವಾಗಿ ನಾನು ಕೇಳ್ತಾ ಇರೋದು. ಇದು ಇನ್ನೂ ಒಂದು ವಿಷಯ ಹೇಳ್ಬೇಕು. ಆಯ್ತಾ, ನಮ್ಮ MLAಗಳಿಗೆ ಇಲ್ಲಿ ಮಂಜಣ್ಣ ಅವರೇ, ಹೋದ್ ಸಾರಿ ನಾನು ಪಾಪ ಇವ್ರು ಓಟೆ ಹಾಕ್ಲಿಲ್ಲ. ನಾನೇ ಅಲ್ಲ, ಇಲ್ಲಿ ಎಷ್ಟೋ ಜನ ಓಟ್ ಹಾಕ್ಲಿಲ್ಲ. ನೀವು ಯಾಕೆ ಹಾಕ್ಲಿಲ್ಲ? ಹಂಗೆ 50,000 ಲೀಡರ್ ಗೆಲ್ಸಿದ್ವು, ನಾವೇ ಹಾಕಿದ್ವು ಮಂಜಣ್ಣವ್ರಿಗೆ. ಆಮೇಲೆ 5,000 ಲೀಡಲ್ಲಿ ಸೋಲ್ಸ್ತರು ನಾವೇ ಪಾಪಿಗಳು. ಇವೆರಡು ನೋಡಿದಾಗ ಎಷ್ಟೋ ಸಾರಿ ನನಗೆ ನನ್ನ ಮನೆ ಹಾಳು ಮಾಡ್ಕೊಳಕ್ ನಾನು ಏನ್ ಬಟನ್ ಒತ್ತೆ ಅನ್ಸ್ತದೆ. ಈಗ ಪುಣ್ಯಾತ್ಮನ್ ಓಟ್ ಹಾಕ್ಬಿಟ್ಟು ಈ ಬೆಳ್ಳು ನೋಡಿದಾಗೆಲ್ಲ ಅನಿಸ್ತದೆ. ಈ ಬೆಳ್ಳ ಹಂಗೆ ಇಟ್ಕೊಂಡು ಗ್ಯಾಪ್ ಇಟ್ಕೊಂಡಿರಿ, ಆಯ್ತಾ, ಬದುಕಲ್ಲ. ನಾವು ಏನ್ ಸೊತ್ತೋಗಲ್ಲ. ಎಲ್ಲ ನಮ್ಮನ್ನ ಸಾಯಿಸಾಗೈತದ ಅವರು. ಆಯ್ತು, ನಾವು ಮತ್ತೆ ಹೇಳೋದು ಎಲ್ಲೋ ಒಂದ್ ಮೂಲೆಯಲ್ಲೋ, ಅವರು ದೊಡ್ಡ ಮನೆಗಳು ಕಟ್ಟೋ, ನಾವು ಒಂದ್ ಮೂಲೆಯಲ್ಲೋ ಇರ್ತೀವಿ ಅಷ್ಟೇ, ಬರ್ತೀವಿ. ಥ್ಯಾಂಕ್ ಯು. ಸೊ ನೀವು ನಮ್ಮನ್ನ ಈ ಒಂದು ಕಾನೂನು ಹೋರಾಟದಲ್ಲಿ ₹1 ಖರ್ಚಾಗ್ತಂಗೆ ಅಂತ ಹೇಳಿದ್ದಾರೆ. ಇವತ್ತು ಏನೋ ಒಂದು ಅಲ್ಪ ಸ್ವಲ್ಪ ಸಂಬಳ ಬರ್ತದೆ, ಎಲ್ಲೋ ಒಂದ್ ಸ್ವಲ್ಪ ದುಡಿತೀವಿ, ಯಾರೋ ಇರೋರು ಏನ್ ಮಾಡ್ತೀವಿ, 50,000 1 ಲಕ್ಷ ಹೋಗ್ಲಿ ಅಂತ ಯೋಚನೆ ಮಾಡೋರು ಇದ್ದೀವಿ, ತಾಕತ್ತಾಗಿರೋರು ಪಾಪ. ಬಟ್ ಕೆಲವ್ರು ಇದಾರಲ್ಲ, ಯಾರಪ್ಪ ಆ ಕೋರ್ಟ್ಗೆ ಹೋಗೋರು, ಅಲ್ಲಿ ಅಲಿಯೋನು 5,000 ತರೋದು ಹೆಂಗಪ್ಪ ಸ್ವಾಮಿ ಅನ್ನೋರು. ಇವತ್ತಿಗೆ 5,000 ಇಲ್ಲ ಅವ್ರ ಮನೇಲಿ. ನಾನು ನೋಡಿದ್ದೀನಿ ಪಾಪ ಫೀಸ್ ಕಟ್ಟಕ್ಕೆ ಅದಕ್ಕೆ ಇದಕ್ಕೆ ಎಷ್ಟು ಜನ ಪಾಪ ನಿಂತ್ಕೋತಾರೆ. ಆಯ್ತಾ, ಹಾಲ್ ಟಿಕೆಟ್ 9:30 ಎಕ್ಸಾಮ್ ಸ್ಟಾರ್ಟ್ ಆದ್ರೆ 9:40 ಹೋಯ್ತಾರೆ ಕೆಲವು ಸ್ಟೂಡೆಂಟ್ಗಳು, ಯಾಕೆಂದ್ರೆ ಫೀಸ್ ಕಟ್ಟಿರಲ್ಲ. 10 ನಿಮಿಷ ಯೋಚನೆ ಮಾಡಿ ಅದೆಲ್ಲ ನೋಡಿದೀವಿ ನಾವು. ಆ ನೋವಲ್ಲಿರೋರಿಗೆ ಇವರು ಆಸರೆ, ನಮಗೂ ಆಸರೆ. ಅವ್ರ ಭಾವನೆಗಳಿಗೆ ಇವ್ರು ಸ್ಪಂದಿಸ್ತಾ ಇದ್ದಾರೆ. ಅವ್ರನ್ನ ನಾನು ಶಿರಷ್ಟಾಂಗ ಹೊಂದಿಸ್ತಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.